ನಮಸ್ಕಾರ ಸ್ನೇಹಿತರೆ. ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿರೋ ಹೀರೋಯಿನ್ಗಳು ಯಾರು? ಇವರು ಎಲ್ಲಿ? ಅವರು ಎಷ್ಟು ವಯಸ್ಸಾಗಿದೆ? ಟಾಕ್ಸಿಕ್ ನಲ್ಲಿ ಇವರ ಪಾತ್ರ ಏನು? ಪಡೆದಿರುವ ಸಂಭಾವನೆ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕಿಯಾರಾ ಅಡ್ವಾಣಿ. ಟಾಕ್ಸಿಕ್ ನಲ್ಲಿ ಕಿಯಾರಾ ಅಡ್ವಾಣಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಶ್ ಯಂಗ್ ಪಾತ್ರವಾಗಿರೋ ಟಿಕೆಟ್ ನ ತಾಯಿ ನಾಡಿಯಾ ಪಾತ್ರ ಇವರದ್ದಾಗಿದೆ. ಕಿಯಾರಾ 1991ರ ಜುಲೈ 31ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದ್ರು. ಇವರಿಗೆ ಈಗ 35 ವರ್ಷ ವಯಸ್ಸಾಗಿದೆ. ಶಿಕ್ಷಣದ ವಿಚಾರಕ್ಕೆ ಬಂದ್ರೆ BA ಪದವಿ ಪಡ್ಕೊಂಡಿದ್ದಾರೆ. ಬಾಲಿವುಡ್ ನಲ್ಲಿ ಕಿಯಾರಾ ಸುಮಾರು 20 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಿಯಾರಾ ಈವರೆಗೆ ಒಂದು ಸಿನಿಮಾಗೆ 5 ರಿಂದ 8 ಕೋಟಿ ಸಂಭಾವನೆ ತಗೊಳ್ತಿದ್ರು. ಆದ್ರೆ ಟಾಕ್ಸಿಕ್ ಸಿನಿಮಾಗೆ 15 ಕೋಟಿ ಪಡೆದಿದ್ದಾರೆ ಅಂತ ವರದಿಯಾಗಿದೆ. ಅಂದ ಹಾಗೆ ಇವರ ಹತ್ರ 41 ಕೋಟಿಯಷ್ಟು ಆಸ್ತಿ ಇದೆ. ಇವರು 2023ರಲ್ಲಿ ಬಾಲಿವುಡ್ ನಟ ಸಿದ್ಧಾರ್ಥ್ ಮಲ್ಹೋತ್ರಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಒಂದು ಮಗು ಕೂಡ ಇದೆ. ನಯನತಾರಾ. ಬಹುಭಾಷಾ ನಟಿ ನಯನತಾರಾ ಟಾಕ್ಸಿಕ್ ನಲ್ಲಿ ರಾಯನ ಸಹೋದರಿ ಗಂಗಾ ಪಾತ್ರ ಮಾಡಿದ್ದಾರೆ. ಇವರು 1984ರ ನವೆಂಬರ್ 18ರಂದು ಬೆಂಗಳೂರಲ್ಲಿ ಜನಿಸಿದ್ರು. ಸದ್ಯ ಈಕೆಗೆ 41 ವರ್ಷ ವಯಸ್ಸಾಗಿದ್ದು BA ಡಿಗ್ರಿ ಪಡೆದಿದ್ದಾರೆ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿಯಲ್ಲಿ ಸುಮಾರು 75 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಉಪೇಂದ್ರರ ಸೂಪರ್ ಸಿನಿಮಾದಲ್ಲಿ ಇಂದಿರಾ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. ನಯನತಾರಾ ಒಂದು ಸಿನಿಮಾಗೆ 12 ರಿಂದ 15 ಕೋಟಿವರೆಗೆ ಚಾರ್ಜ್ ಮಾಡ್ತಾರೆ. ಅದೇ ಟಾಕ್ಸಿಕ್ ಸಿನಿಮಾಗೆ 18 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಇವರ ಹತ್ರ 200 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಅಂದಹಾಗೆ ನಯನತಾರಾ ಡೈರೆಕ್ಟರ್ ವಿಘ್ನೇಶ್ ಶಿವನ್ ಅನ್ನೋರನ್ನ 2022ರಲ್ಲಿ ಮದುವೆ ಆದ್ರು. ದಂಪತಿಗೆ 2 ಮಕ್ಕಳಿದ್ದಾರೆ. ಹ್ಯೂಮಾ ಖುರೇಶಿ. ಬಾಲಿವುಡ್ ಬೆಡಗಿ ಹ್ಯೂಮಾ ಖುರೇಶಿ ಟಾಕ್ಸಿಕ್ ನಲ್ಲಿ ಎಲಿಜಬೆತ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರು 1986ರ ಜುಲೈ 28ರಂದು ದೆಹಲಿಯಲ್ಲಿ ಮುಸ್ಲಿಂ ಕುಟುಂಬವೊಂದರಲ್ಲಿ ಜನಿಸಿದ್ರು. ಸದ್ಯ ಈಕೆಗೆ 40 ವರ್ಷ ವಯಸ್ಸಾಗಿದ್ದು BA ಡಿಗ್ರಿ ಪಡ್ಕೊಂಡಿದ್ದಾರೆ. 30ಕ್ಕೂ ಹೆಚ್ಚು ಸಿನಿಮಾ ಮತ್ತು ಸೀರೀಸ್ಗಳಲ್ಲಿ ನಟಿಸಿದ್ದಾರೆ. ಒಂದು ಸಿನಿಮಾಗೆ 3 ಕೋಟಿಯಷ್ಟು ಸಂಭಾವನೆ ತಗೊಳ್ತಾರೆ. ಇವರ ಹತ್ರ 50 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಅಂದ ಹಾಗೆ ಹ್ಯೂಮಾ ಖುರೇಶಿ ಇನ್ನು ಮದುವೆ ಆಗಿಲ್ಲ. ಇವರು ಮೊದಲಿಗೆ ನಿರ್ದೇಶಕ ಮುದಾಸರ್ ಅಜೀಜ್ ಅನ್ನೋರ ಜೊತೆ ಡೇಟಿಂಗ್ ಮಾಡಿದ್ರು. ಆದ್ರೆ 2022ರಲ್ಲಿ ಇಬ್ರು ದೂರ ಆದ್ರು. ಸದ್ಯ ಆಕ್ಟಿಂಗ್ ಕೋಚ್ ರಚಿತ್ ಸಿಂಗ್ ಜೊತೆ ಲವ್ ನಲ್ಲಿ ಬಿದ್ದಿದ್ದಾರೆ ಅಂತ ಸುದ್ದಿ ಇದೆ. ತಾರಾ ಸುತಾರಿಯಾ. ಬಾಲಿವುಡ್ ನಟಿ ತಾರಾ ಸುತಾರಿಯಾ ಟಾಕ್ಸಿಕ್ ನಲ್ಲಿ ರೆಬೇಕಾ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. 1996ರ ನವೆಂಬರ್ 19ರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಜನಿಸಿದ್ರು. ಈಗ 29 ವರ್ಷ ವಯಸ್ಸಾಗಿದ್ದು ಮಾಸ್ ಮೀಡಿಯಾ ವಿಚಾರದಲ್ಲಿ ಡಿಗ್ರಿವರೆಗೆ ಓದಿದ್ದಾರೆ. ಸೀರಿಯಲ್ಗಳಲ್ಲಿ ನಟಿಸಿರೋ ಈಕೆಗೆ ಟಾಕ್ಸಿಕ್ 7ನೇ ಸಿನಿಮಾ. ಇವರು ಪ್ರತಿ ಸಿನಿಮಾಗೆ 2 ರಿಂದ 3 ಕೋಟಿ ಸಂಭಾವನೆ ತಗೊಳ್ತಾರೆ. ಅದೇ ರೀತಿ ಟಾಕ್ಸಿಕ್ಗೆ 3 ಕೋಟಿ ದುಡ್ಡು ತಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಈಕೆ ಬಳಿ 25 ಕೋಟಿ ರೂಪಾಯಿ ಆಸ್ತಿ ಇದೆ. ಮೊದಲಿಗೆ ನಟ ನಿರ್ದೇಶಕ ಅದರ್ ಜೈನ್ ಅನ್ನೋರ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ರು. ಆದ್ರೆ ನಂತರ ಇಬ್ಬರ ನಡುವೆ ಬ್ರೇಕಪ್ ಆಯ್ತು. ಈಗ ನಟ ವೀರ್ ಪಹಾರಿಯಾ ಜೊತೆ ಲವ್ ನಲ್ಲಿದ್ದಾರೆ. ರುಕ್ಮಿಣಿ ವಸಂತ್. ಸ್ಯಾಂಡಲ್ವುಡ್ ಸುಂದರಿ ರುಕ್ಮಿಣಿ ವಸಂತ್ ಟಾಕ್ಸಿಕ್ ಸಿನಿಮಾದಲ್ಲಿ ಮೆಲಿಸಾ ಅನ್ನೋ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇವರು ಬೆಂಗಳೂರಲ್ಲಿ 1996ರ ಡಿಸೆಂಬರ್ 10ರಂದು ಜನಿಸಿದ್ರು. ಈಕೆಗೆ ಈಗ 29 ವರ್ಷ ವಯಸ್ಸಾಗಿದ್ದು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿ ನಟನೆ ಕಲಿತು ಬಂದಿದ್ದಾರೆ. ಒಂದು ಸಿನಿಮಾಗೆ 3 ರಿಂದ 5 ಕೋಟಿವರೆಗೂ ಸಂಭಾವನೆ ಪಡಿತಾರೆ. ಅದೇ ಟಾಕ್ಸಿಕ್ಗೆ 3 ಕೋಟಿ ರೂಪಾಯಿಯಷ್ಟು ಸಂಭಾವನೆ ಪಡೆದಿದ್ದಾರೆ. ಇವರಿಗೆ ಇನ್ನು ಮದುವೆ ಆಗಿಲ್ಲ. ಸ್ನೇಹಿತರೆ, ಇದು ಟಾಕ್ಸಿಕ್ ಸಿನಿಮಾದ ಪಂಚತಾರೆಯರ ಕುರಿತು ಮಾಹಿತಿ ಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.